ಇನ್ನು ವಿಧಾನಸಭೆ ಚಳಿಗಾಲದ ಅಧಿವೇಶನದ ಮೇಲೆ ಉಗ್ರರ ಕರಿನೆರಳು ಬಿದ್ದಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ರೆಡ್ ಫೋರ್ಟ್ ಬಳಿಕ ಸುವರ್ಣಸೌಧ ಮಾಡ್ತಿದ್ದಾರ ಟಾರ್ಗೆಟ್. ಡಿಸೆಂಬರ್ 8ರಂದು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ. ಕೇಂದ್ರ ಗುಪ್ತಚರ ಇಲಾಖೆಯಿಂದ ಬೆಳಗಾವಿ ಪೊಲೀಸರಿಗೆ ಮಾಹಿತಿ ರವಾನೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಡಿಸಿ ಮತ್ತು ಎಸ್ಪಿಯಿಂದ ವಿಧಾನಸೌಧದ ಅಂದ್ರೆ ಬೆಳಗಾವಿಯಲ್ಲಿರುವಂತಹ ಸುವರ್ಣಸೌಧಕ್ಕೆ ಹೋಗಿ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಉಗ್ರರ ದಾಳಿಯ ಸಂಚಿನ ಮಾಹಿತಿಯ ಹಿನ್ನೆಲೆಯಲ್ಲಿ ಅಧಿವೇಶನಕ್ಕೆ ಬಿಗಿ ಭದ್ರತೆಯನ್ನು ವ್ಯವಸ್ಥೆ ಮಾಡಲಾಗಿದೆ. ಬರೋಬ್ಬರಿ 6,000ದಿಂದ 8,000 ಪೊಲೀಸರನ್ನ ಭದ್ರತೆಗೆ ನಿಯೋಜನೆಯನ್ನ ಮಾಡಲಾಗಿದೆ. ಇನ್ನು ಈ ಬಗ್ಗೆ ಸುವರ್ಣಸೌಧದಿಂದಲೇ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಅವರೇ ನ್ಯೂಸ್ ಫಸ್ಟ್ಗಾಗಿ ಗ್ರೌಂಡ್ ರಿಪೋರ್ಟ್ ಒಂದನ್ನು ನೀಡಿದ್ದಾರೆ. ನೋಡೋಣ ಬನ್ನಿ. ಬೆಳಗಾವಿ ಚಳಿಗಾಲದ ಅಧಿವೇಶನ ಪೂರ್ವ ಸಿದ್ಧತೆಗಳನ್ನು ನಾನು, ನನ್ನ ಪೊಲೀಸ್ ಕಮಿಷನರ್ ಅವರು, ಎಸ್ ಪಿ ರವರು, ಜೊತೆಯಲ್ಲಿ CO ರವರು, PWD ಇಲಾಖೆ ಹಾಗೂ ವಿವಿಧ ಇಲಾಖೆ ಮುಖ್ಯಸ್ಥರು ನಾವೆಲ್ಲರೂ ಬಂದು ಮಾಡಿದ್ದೀವಿ. ಉದಾಹರಣೆಗೆ ನಮ್ಮ ಸುವರ್ಣಸೌಧದ ಎಲ್ಲ ಸುಣ್ಣ ಬಣ್ಣ ಏನಿದೆ ಕ್ಲೀನಪ್ ಅದೆಲ್ಲ ಮಾಡಿಸಿದ್ದೀವಿ. ಈ ಗ್ರ್ಯಾಂಡ್ ಸ್ಟೇರ್ ಕೇಸಲ್ಲಿ ಒಂದು ಬೃಹತ್ ಆಕಾರದ ನಮ್ಮ ರಾಷ್ಟ್ರ ಧ್ವಜ ಇಲ್ಲಿ ಪ್ರದರ್ಶನ ಮಾಡ್ತೀವಿ. ನಮ್ಮ ಮಾನ್ಯ ಸ್ಪೀಕರ್ ಸಾಹೇಬ್ರ ಅವರ ಸೂಚನೆದಂತೆ ಇಲ್ಲಿ 48x72 ಡೈಮೆನ್ಷನ್ಸ್ದು ಒಂದು ಬೃಹತ್ ಆಕಾರದ ರಾಷ್ಟ್ರ ಧ್ವಜ ಇಲ್ಲಿ ಪ್ರದರ್ಶನ ಆಗುತ್ತೆ. ಅದಲ್ಲದೆ ನಮ್ಮ ಸುವರ್ಣಸೌಧ ಮುಂಭಾಗದಲ್ಲಿ ಒಂದು ಒಳ್ಳೆ ಕಾರಂಜಿ ಪಾರ್ಕ್ ಇದೆ. ಆ ಕಾರಂಜಿ ಪಾರ್ಕ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳ ಕೈಯಿಂದ ಉದ್ಘಾಟನೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ. ಈ ಕಾರಂಜಿ ಪಾರ್ಕಲ್ಲಿ ಜನರು, ಸಾರ್ವಜನಿಕರು ಬಂದು ಒಂದು ಒಳ್ಳೆ ಸಮಯವನ್ನು ಇಲ್ಲಿ ಅವರು ಸ್ಪೆಂಡ್ ಮಾಡ್ಬೋದು. ಅದಲ್ಲದೆ ನಮ್ಮ ಈ ಚಳಿಗಾಲದ ಅಧಿವೇಶನ ಸಮಯದಲ್ಲಿ ಭಾಳ ಒಳ್ಳೆ ಒಂದು ವೆದರ್ ಇಲ್ಲಿ ಬೆಳಗಾವಿನಲ್ಲಿ ಇರುತ್ತೆ. ಆ ವೆದರ್ನು ಎಂಜಾಯ್ ಮಾಡಲಿಕ್ಕೆ ಸುಮಾರು ಜನ ಬರ್ತಾರೆ. ಟೂರಿಸಮ್ ಸರ್ಕ್ಯೂಟಲ್ಲಿನೂ ನಾವು ವಿವಿಧ ಸ್ಕೀಮ್ಸ್ ಮುಖಾಂತರ ಎಲ್ಲ ಟೂರಿಸಮ್ ಪ್ಲೇಸಸ್ನು ನಾವು ಅಪ್ಗ್ರೇಡ್ ಮಾಡ್ಕೊಳ್ತಾ ಇದ್ದೀವಿ. ಯಲ್ಲಮ್ಮ ಗುಡ್ಡ ಇರ್ಬೋದು, ಭೀಮ್ಗಢ ಅರಣ್ಯ ಇರ್ಬೋದು, ಎಲ್ಲ ರೀತಿಯ ವ್ಯವಸ್ಥೆಗಳು ನಮ್ಮ ಟೂರಿಸ್ಟ್ಗೆ ಸಿಗಬೇಕು. ಅದನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಈ ವರ್ಷ ಒಂದು ಒಳ್ಳೆಯ ವಿಚಾರ ಏನಂದರೆ, ನಾವು ಒಂದು ಎಕ್ಸಿಬಿಷನ್ ಬೆಳಗಾವಿ ನಗರದಲ್ಲಿ ಆಯೋಜನೆ ಮಾಡ್ಕೊಂಡಿದ್ದೀವಿ ನಮ್ಮ ಎಕ್ಸಿಬಿಷನ್ ಪ್ರಾಧಿಕಾರದಿಂದ. ಸೊ ಅದರದ್ದು ಉದ್ಘಾಟನೆ ನಾವು ಹಿಂದಿನ ತಿಂಗಳು 30ನೇ ತಾರೀಕು ಮಾಡಿದ್ದೀವಿ. ಇಡೀ ಅಧಿವೇಶನ ಸಮಯದಲ್ಲಿ ಸಿಪೆಡ್ ಮೈದಾನದಲ್ಲಿ ಒಂದು ಒಳ್ಳೆ ಎಕ್ಸಿಬಿಷನ್ನು ನಡೀತಾ ಇರುತ್ತೆ. ಜನರು ಬಂದು ಅವರು ಅಲ್ಲಿ ಅದನ್ನು ವೀಕ್ಷಣೆ ಮಾಡಬಹುದು. ಕ್ಯಾಮ್ರಾಮನ್ ರೋಹಿತ್ ಜೊತೆ ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.